ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ಗೊಂದಲದಲ್ಲಿದ್ದರೆ, ನೀವು ನಂಬುವ ದೇವರಿಂದ ಏನು ಸಂದೇಶ ಬರ್ತಾ ಇದೆ ಆ ವಿಚಾರಕ್ಕೆ ಅಂತ ಹೇಳಿ. ನೀವು ಅದು ಯಾವುದೇ ವಿಚಾರ ಆಗಿರಲಿ, ಆ ವಿಚಾರದಲ್ಲಿ ನಿಮಗೆ ಒಂದಷ್ಟು ಗೊಂದಲ ಇರುತ್ತೆ. ಈಗ ನೀವು ದೇವರ ಮೊರೆ ಹೋಗಿರ್ತೀರಿ, ಆ ದೇವರಿಂದ ನಿಮ್ಗೆ ಏನು ಉತ್ತರ ಬರ್ತಾ ಇದೆ, ನೀವು ನಂಬುವ ದೈವ ದೇವ್ರು ಏನಿದೆ ಆ ದೇವ್ರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನೀವು ಯಾವುದೋ ಒಂದು ವಿಚಾರದಲ್ಲಿ ವಿಪರೀತ ಗೊಂದಲದಲ್ಲಿದ್ದರೆ, ಆ ವಿಚಾರದಲ್ಲಿ ನೀವು ನಂಬುವ ದೇವರಿಂದ ಏನು ಸಂದೇಶ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಯಾವ ವಿಚಾರದ ಬಗ್ಗೆ ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಯಾವ ವಿಚಾರದಲ್ಲಿ ಗೊಂದಲ ಇದೆ, ಅದಕ್ಕೆ ದೇವರಿಂದ ನಿಮ್ಗೆ ಏನು ಸಂದೇಶ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ನಂಬುವ ದೇವ್ರನ್ನ 3 ಬಾರಿ ಹೇಳ್ತಾ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಆ ವಿಚಾರವಾಗಿ ದೇವರ ಉತ್ತರ ಏನಿದೆ, ದೇವ್ರು ಏನು ಸಂದೇಶ ಕೊಡ್ತಾ ಇದ್ದಾರೆ ನಿಮಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಯಾವ ವಿಚಾರದ ಬಗ್ಗೆ ಈ ರೀಡಿಂಗ್ ನೋಡ್ತಾ ಇದ್ದೀರಿ, ದಯವಿಟ್ಟು ಆ ವಿಚಾರನ ಒಂದು ಸಲ ಮನಸ್ಸಿನಲ್ಲಿ ನೆನೆಸ್ಕೊಂಡು ನಿಮ್ಮ ಭಗವಂತನ ಹತ್ರ, ನೀವು ನಂಬಿರುವ ದೇವರ ಹತ್ರ ಉತ್ತರನ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಎಂಪರರ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಹಠ ಸಿಟ್ಟಿನಿಂದ ನಿಮಗೆ ಶತ್ರುಗಳು ಉಟ್ಕೊಂಡಿದ್ದಾರೆ ಅಂತಲೇ ತೋರಿಸುತ್ತೆ. ನೀವು ಯಾರನ್ನಾದರೂ ಒಂದಷ್ಟು ಒಂದು ಉಡಾಫೆ ರೀತಿಯಲ್ಲಿ ಅಂದ್ಕೊಂಡಿದ್ರೆ, ಉಡಾಫೆ ರೀತಿಯಲ್ಲಿ ನೀವು ಯಾವತ್ತೋ ಸಿಟ್ಟು ಮಾಡಿ ಬಿಟ್ಬಿಟ್ರಿ ಆ ವ್ಯಕ್ತಿ ವಿಚಾರವಾಗಿ ನೀವು ಮರ್ತು ಬಿಟ್ರಿ, ಆ ವ್ಯಕ್ತಿ ಮರ್ತೋದ್ರು ಅಂತ ನೀವು ಅಂದ್ಕೊಂಡಿದ್ರಿ. ಆ ವ್ಯಕ್ತಿನ ಕೆಣ್ಕೋದಾಗಿರ್ಬೋದು, ಅಥವಾ ಆ ವ್ಯಕ್ತಿನ ಏನಾದರೂ ಒಂದು ಹೇಳಿ ಮನಸ್ಸಿಗೆ ನೋವು ಮಾಡಿರ್ಬೋದು. ನೀವು ಆ ವ್ಯಕ್ತಿ ಸುಮ್ಮನಾದ್ರು ಅಂತಲೂ ಅಂದ್ಕೊಂಡಿರ್ಬೋದು. ಬಟ್ ಆದರೆ ಆ ವ್ಯಕ್ತಿ ಒಂದು ನಿಮ್ಮ ಕೆಲಸಗಳಾಗೋ ವಿಚಾರದಲ್ಲಾಗಿರಬಹುದು ಅಥವಾ ನಿಮ್ಮ ವಿಚಾರದಲ್ಲಾಗಿರ್ಬೋದು ಒಂದು ಶತ್ರು ರೀತಿ ಕಾಣ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಹಾರ್ಟ್ ಇದೆ, ಇಲ್ಲಿ ಹಾರ್ಟ್ ಇದೆ. ಪ್ರೀತಿಯಿಂದನೇ ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ವಿಶ್ವಾಸದಿಂದನೇ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ಏನಾಗಿದೆ ಅಂತ ಹೇಳಿದ್ರೆ, ಒಂದಷ್ಟು ನೀವು ಗುರುಗಳನ್ನ ನಂಬಿದ್ದೀರಿ. ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ, ಒಂದು ಗುರುಗಳನ್ನ ನಂಬಿದಿರಿ, ಇನ್ನೊಂದು ಗುರುಬಲ ಚೆನ್ನಾಗಿದೆ. ಆದ್ರಿಂದ ನೀವು ಒಂದಷ್ಟು ಬೇರೆ ಬೇರೆ ಹೊಡೆತಗಳನ್ನ ತಪ್ಪಿಸ್ಕೊಳ್ತಾ ಇದ್ದೀರಿ. ನಿಮಗೆ ಒಂದಷ್ಟು ತುಂಬ ದೊಡ್ಡ ಮಟ್ಟಿಗೆ ಹೊಡೆತ ಬೀಳಬೇಕಾಗಿರೋದು ಚಿಕ್ಕ ಮಟ್ಟಿಗೆ ಹೊಡೆತ ಬೀಳ್ತಾ ಇದೆ. ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಯಾಕೆ ನನಗೆ ಪದೇ ಪದೇ ಇದೇ ರೀತಿ ಒಂದು ಕಷ್ಟಗಳು ಬರ್ತಾ ಇದೆ, ಪದೇ ಪದೇ ಇದೇ ರೀತಿ ಯಾಕೆ ಆಗ್ತಾ ಇದೆ ಅನ್ನುವ ಗೊಂದಲಕ್ಕೆ ಭಗವಂತ ನೀಡ್ತಿರೋ ಸೂಚನೆ ಏನು ಅಂತ ಹೇಳಿದ್ರೆ, ದೊಡ್ಡ ಮಟ್ಟಕ್ಕೆ ಹೊಡೆತ ಬೀಳಬೇಕಾಗಿತ್ತು, ಒಂದು ಈ ದೊಡ್ಡ ಬಂಡೆ ಕಲ್ಲಿನಂತ ಹೊಡೆತ ಬೀಳೋದು ಒಂದು ಚಿಕ್ಕ ಕಲ್ಲು ಬಿದ್ದ ಹಾಗೆ ಅಷ್ಟೇ ಆಗ್ತಾ ಇದೆ ಅಂತ. ಅಂದರೆ ನೀವು ಖುಷಿ ಪಡಬೇಕಾಗಿದೆ. ಇಲ್ಲಿ ದೊಡ್ಡ ಹೊಡೆತನ ತಪ್ಪಿಸ್ಕೊಂಡು ನಾನು ಒಂದಷ್ಟು ಭಗವಂತನ ಮೊರೆ ಹೋಗಿದ್ದಕ್ಕೆ ನನಗೆ ಇಷ್ಟು ಚಿಕ್ಕದಾಗಿ ಹೊಡೆತ ಬಿದ್ದಿದೆ ಅನ್ನೋದು ನಿಮ್ಮ ಮೈಂಡ್ನಲ್ಲಿ ನೀವು ತಿಳ್ಕೊಳ್ಬೇಕಾಗತ್ತೆ. ಆ್ಯಕ್ಚುಲಾಗಿ ನಿಮ್ಗೆ ಯಾರು ಶತ್ರುಗಳಾದರೂ ನೀವೇ ಅವ್ರನ್ನ ಶತ್ರುಗಳನ್ನ ಆಗಿ ಮಾಡಿದ್ದೀರಿ. ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಹೇಳ್ಬಿಡೋದು, ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಇಂಡೈರೆಕ್ಟಾಗಿ ಅವ್ರಿಗೆ ಚುಚ್ಚು ಮಾತಾಡೋದಕ್ಕೆ ಹೋಗೋದು, ಅಥವಾ ನಿಮ್ಗೆ ಏನು ಅನ್ಸುತ್ತೋ, ನಿಮಗೆ ತಪ್ಪು ಅನ್ಸಿದ್ರೆ ನೀವು ತಪ್ಪು ಅಂತ ಡೈರೆಕ್ಟಾಗಿ ಮಾತಾಡ್ತೀರಲ್ಲ, ಇದೇ ಶತ್ರುಗಳನ್ನ ಉಟ್ಟಾಕೊಳ್ತಿದ್ದೀರಿ ನೀವು. ಬಟ್ ಆದರೆ ಅವ್ರು ಮರ್ತಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಿ, ಬಟ್ ಅವರು ನೀವು ಡೌನ್ಫಾಲ್ ಆಗೋದನ್ನೇ ನೋಡ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ನಿಮ್ ಗುರುಬಲ ಆಗಿರ್ಬೋದು, ಅಥವಾ ನೀವು ಗುರುಗಳನ್ನ ಆರಾಧನೆ ಮಾಡ್ತಾ ಇರೋದ್ರಿಂದ ಇರ್ಬೋದು, ಇಲ್ಲಿ ಒಂದಷ್ಟು ನೀವು ತಪ್ಪಿಸ್ಕೊಳ್ತಾ ಇದ್ದೀರಿ. ಸೊ ಇಲ್ಲಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಏನು ನೀವು ಇದು ನೋಡ್ತಾ ಇದ್ದೀರಿ,
ವಿಚಾರನ ನೋಡ್ತಾ ಇದ್ದೀರಿ, ಎದುರು ನೋಡ್ತಾ ಇದ್ದೀರಿ. ಆ ವಿಚಾರವಾಗಿ ನೀವು ಎಷ್ಟು ಮನ ನೊಂದಿದ್ರಿ, ಅದು ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೊಸ ಲೈಫ್ ಸ್ಟೈಲ್ ಶುರುವಾಗತ್ತೆ. ಆ ವಿಚಾರವಾಗಿ ನೀವು ಅಂತ್ಯ ಕಾಣ್ತೀರಿ, ಜಯನೂ ಸಾಧಿಸ್ತೀರಿ. ಅಂದರೆ ನೋವಿನ ಅಂತ್ಯಕ್ಕೆ ಬಂದಿದೆ, ನಿಮ್ಮ ಕೆಲಸಗಳು ಆಗೋದಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಒಂದು ರಭಸವಾಗಿ ಆ ಕೆಲಸ ಆಗೋದಕ್ಕೆ ಶುರು ಆಗುತ್ತೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಯಾವ ವಿಚಾರವಾಗಿ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಿ, ಆ ಕೆಲಸ ಒಂದು 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 ಹಂತಕ್ಕೆ ತಲುಪತ್ತೆ ಅಂತಲೇ ಹೇಳಬಹುದು. ಇಲ್ಲಿ ಇನ್ನು ಕೆಲವರು ಯಾವ ಕೆಲಸದ ವಿಚಾರವಾಗಿ ಮುಂದುವರಿಬೇಕು ಅಂತ ಅಂದ್ಕೊಂಡಿರ್ತೀರಿ, ಭಯ ಕಾಡೋದಕ್ಕೆ ಶುರುವಾಗತ್ತೆ. ನಾನು ಮಾಡಿದ್ರೆ ಆಗುತ್ತೋ ಇಲ್ವೋ ಅನ್ನೋದು ಭಯ ಶುರುವಾಗತ್ತೆ. ಇನ್ನು ಕೆಲವರು ಒಂದಷ್ಟು ಚಂದ್ರ ವೀಕ್ ಇರೋದ್ರಿಂದ ಮನಸ್ಸಿಗೆ ನೋವು ಮಾಡ್ಕೊಳ್ತೀರಿ. ಏನೂ ನಡೆದೇ ಇರಲ್ಲ, ಏನೋ ಒಂದು ಚಿಕ್ಕ ವಿಚಾರನ ಡ್ರ್ಯಾಗ್ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ನೀವೇ ನೋವು ಮಾಡ್ಕೊಳ್ಳೋದು. ಇದರಿಂದ ಎಲ್ಲ ಒಂದಷ್ಟು ಹೀಲ್ ಆಗಿ ದಯವಿಟ್ಟು ನೀವು ನಿಮ್ಮ ಜಾತಕ ಆಗಿರ್ಬೋದು, ನೀವು ಏನು ಈ ರೀಡಿಂಗ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ನೀವು ಎಷ್ಟು ನೋವು ತಿಂತಿದ್ದೀರಲ್ಲ, ಮೂರನೇ ವ್ಯಕ್ತಿಗಳು ತುಂಬ ಖುಷಿಯಾಗಿರ್ತಾ ಇದ್ದಾರೆ. ನೀವು ಯಾರೊಟ್ಟಿಗಾದ್ರೂ ಹೋಗಿ ನನಗೆ ಇಷ್ಟು ನೋವಾಗ್ತಾ ಇದೆ, ನನಗೆ ಇಷ್ಟು ಹರ್ಟ್ ಮಾಡಿದ್ರು, ಅವ್ರು ನನಗೇನೋ ಅಂದರು, ಅವರು ನನ್ನ ಲೈಫಿಂದ ಏನೋ ಒಂದು ಆಗೋಯ್ತು, ಇದಾಯಿತು ಅಂತ ಹೇಳಿದಾಗ ಕೆಲವ್ರು ನಿಮ್ಮ ನೋವನ್ನು ಕೇಳುವ ರೀತಿ ಆ್ಯಕ್ಟ್ ಮಾಡ್ತಾರೆ. ಬಟ್ ಆದರೆ ನಿಮ್ಮನ್ನು ಕಣ್ಣೀರು ಒರೆಸುವಂಥ ಯಾವುದೇ ಕಾರ್ಯಕ್ರಮಗಳು ಅವ್ರು ಮಾಡೋದಿಲ್ಲ. ಸುಮ್ಮನೆ ಯಾಕೆ ನಿಮ್ಮ ಲೈಫ್ ಸ್ಟೋರಿನ ಬೇರೆಯವ್ರ ಹತ್ರ ಹೇಳ್ಕೊಂಡು ಎಂಟರ್ಟೈನ್ ಮಾಡ್ತಿದ್ದೀರಿ ನೀವು ಬೇರೆಯವ್ರಿಗೆ? ಲೈಫಲ್ಲಿ ಏನೋ ಒಂದು ಆಗಬೇಕು, ಅದಾಗತ್ತೆ. ನಿಮ್ಗೆ ಏನೇ ಹೊಡ್ತಾ ಏನೇ ನೋವು ಕೊಡ್ತಾ ಇದ್ರು, ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಈ 2 ತಿಂಗಳ ಹಿಂದೆ ಏನೇ ಕೊಟ್ಟಿದ್ರು ತುಂಬ ದೊಡ್ಡದಾಗಬೇಕಾಗಿತ್ತು, ತುಂಬ ಚಿಕ್ಕದಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನಂಬುವ ದೈವದ ಕೊನೆಯ ಉತ್ತರ ಏನಾಗಿರುತ್ತೆ ಅನ್ನೋದು ನೋಡೋಣ. ನೋಡಿ, ನಾನು ಏನಂತ ಹೇಳ್ದೆ ಇಲ್ಲಿ ಇಷ್ಟೋ ತನಕ, ನೀವು ನಂಬುವ ದೇವರು ಏನು ಕೊಡ್ತಾ ಇದೆ ಅಂದರೆ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಕೊಡ್ತಾ ಇದೆ. ಒಂದು ದೊಡ್ಡ ಸಂತೋಷದ ದಿನಗಳು ನಿನಗಾಗಿ ಕಾದಿದೆ ಅಂತ. ಇಲ್ಲಿ ನನಗೆ 10 ಆಫ್ ವಾಂಡ್ಸ್ ಬಂದಾಗಲೇ ಅಂದ್ಕೊಂಡೆ, ಕಂಪ್ಲೀಷನ್ ಮುಗೀತು. ನೀವು ಯಾವ್ಯಾವ ನೋವನ್ನು, ಯಾವ್ಯಾವ ನಿಮ್ಮ ಕೆಲಸದ ವಿಚಾರವಾಗಿರಬಹುದು, ನಿಮ್ಮ ಯಾವುದೇ ಒಂದು ವಿಚಾರವಾಗಿ ರೀಡಿಂಗ್ ನೋಡ್ತಿದ್ದೀರಲ್ಲ, ಎಷ್ಟರ ಮಟ್ಟಿಗೆ ನೀವು ನೋವನ್ನು ಅನುಭವಿಸ್ಬೇಕು, ಎಲ್ಲ ರೀತಿಯೂ ನೀವು ಆ ವಿಚಾರವಾಗಿ ನೋವನ್ನು ಅನುಭವಿಸಿ ಆಗಿದೆ. ಇನ್ನು ಮೇಲೆ ಏನು ನೋವಿದೆ, ಇನ್ನು ಕೊಡೋದಕ್ಕೆ ಏನಿದೆ ಭಗವಂತ? ಇನ್ನು ಮುಂದೆ ನಿನಗೊಂದು ಖುಷಿಯ ದಿನಗಳು ಬಂತು ಅನ್ನುವ ರೀತಿಯಲ್ಲಿ ನೀವು ನಂಬಿರುವ ದೇವರು ಉತ್ತರ ಕೊಟ್ಟಿದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೊ ಮುಂದಿನ ದಿನಗಳು ನಿಮಗೆ ಸಂತೋಷದ ದಿನಗಳೇ ಕಾದಿದೆ ಅಂತ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾವುದಾದ್ರೂ ಒಂದು ವಿಚಾರವಾಗಿ ತುಂಬ ಗೊಂದಲದಲ್ಲಿದ್ದರೆ ಆ ಕೆಲಸ ಆಗುತ್ತೋ ಇಲ್ವೋ ಅನ್ನೋದು ನೀವು ನಂಬುವ ದೇವರು ಏನು ಉತ್ತರ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬಿರುವ ದೇವ್ರನ್ನ 3 ಬಾರಿ ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಓಕೆ, ಓಕೆ, ನಾನೆಲ್ಲ ನಿಮಗೆ ಈಗ ಫುಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದಷ್ಟು ಜನ ಹಣದ ವಿಚಾರವಾಗೂ ನೋಡ್ತಾ ಇದ್ರಿ, ಒಂದಷ್ಟು ಜನ ಯಾವುದೋ ಒಂದು ಲ್ಯಾಂಡ್ ವಿಚಾರಕ್ಕೋ ಭೂಮಿಯ ವಿಚಾರಕ್ಕೋ ಈ ರೀಡಿಂಗ್ನ ನೀವು ನೋಡ್ತಾ ಇದ್ದೀರಿ. ಸೊ ಎಷ್ಟು ಹುಡುಕಾಡಿ ಅದ್ರ ಹಿಂದೆ ಬಿದ್ದಿರಿ. ಭೂಮಿ ಅಂತಲೇ ಅಲ್ಲ, ಮದುವೆ ವಿಚಾರಕ್ಕಾಗಿರ್ಬೋದು, ಭೂಮಿ ವಿಚಾರಕ್ಕಾಗಿರ್ಬೋದು, ಹಣದ ವಿಚಾರಕ್ಕಾಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು, ಎಷ್ಟು ಒದ್ದಾಡ್ಕೊಂಡು ಅದು ಬೇಕು ಅನ್ನುವ ರೀತಿ ನೀವು ಇದ್ರಿ. ಬಲವಾಗಿ ಅದು ಸಿಕ್ಕೇ ಬಿಡುತ್ತೆ ಅನ್ನುವ ರೀತಿನೂ ಇದ್ರಿ. ಅದು ಆಗಲಿಲ್ಲ, ಆಗ್ತಾ ಇಲ್ಲ. ನೀವು ತುಂಬಾ ನಿಧಾನ ಎಳ್ಸಾಡ್ತಾ ಇದೆ. ಬಟ್ ಅದು
ಆಗೋದಿಲ್ಲ ಅಂತಾನೆ ಬರ್ತಾ ಇದೆ. ಇಲ್ಲಿ ನೀವು ನಂಬುವ ದೈವ ದೇವ್ರು ಅದೇ ಹೇಳ್ತಾ ಇದೆ, ಆಗೋದಿಲ್ಲ ಅಂತಾನೆ ಬರ್ತಾ ಇದೆ. ಸೊ ಇಲ್ಲಿ ಅದೊಂದು ವಿಚಾರ ಆಗದೆ ಇರೋದೇ ಒಳ್ಳೇದು ಅಂತಾನೂ ಕೂಡ ನಾನು ಹೇಳ್ಬೋದು. ಇಲ್ಲ ಅಂದಿದ್ರೆ ಈ ಆ ಥರ ನೀವು ತುಂಬಾ ಅದೇ ವಿಚಾರವಾಗಿ ತುಂಬಾ ನೋವು ಅನುಭವಿಸ್ತಾ ಇದ್ರಿ. ಅದು ಆಗದೆ ಇರೋದೇ ನಿಮ್ಗೆ ಉತ್ತಮ. ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಮೇಜರ್ ಆಗಿ ಬಂದಿರೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಹ್ಯಾಂಡಲ್ ಮಾಡ್ಬೋದು. ನೀವು ಯಾರನ್ನು ಬೇಕಾದರೂ ಹ್ಯಾಂಡಲ್ ಮಾಡ್ಬೋದು, ಯಾವ ವಿಚಾರದ ಬಗ್ಗೆ ಕೂಡ ಹ್ಯಾಂಡಲ್ ಮಾಡ್ಬೋದು. ಆ ಕೆಪಾಸಿಟಿ ನಿಮಗೆ ಬಂದಿದೆ. ಏಕೆಂದ್ರೆ ನೀವು ಇಷ್ಟು ದಿವಸ ಕಾದ್ ಕೂತ್ರಿ, ಎಷ್ಟು ತಾಳ್ಮೆಯಿಂದ ಇದ್ರಿ, ಎಷ್ಟು ತಾಳ್ಮೆಯಿಂದ ವರ್ತನೆ ಮಾಡ್ತಿದ್ರಿ. ಒಂದು ಜವಾಬ್ದಾರಿಯಿಂದ ಅದು ಬೇಕು ಅನ್ನುವ ರೀತಿಯಲ್ಲಿ ಏನೆಲ್ಲ ಸರ್ಕಸ್ ಮಾಡಬೇಕು ಎಲ್ಲ ಮಾಡಿದ್ರಿ. ಬಟ್ ಆದರೆ ಪೂಜೆ ಪುನಸ್ಕಾರಗಳು ಮಾಡಿದ್ರಿ, ಆದರೂ ಒಗ್ಗೂಡ್ಲಿಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಅದಾಗದೆ ಇರೋದೇ ಒಳ್ಳೇದು ಅಂತ ತೋರಿಸುತ್ತೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಆಗಿಲ್ಲ ಅಂತ ಕೂಡ್ಲೇನೆ, ಆಗಲ್ಲ ಅಂತ ಕೂಡ್ಲೇನೆ ಎಮೋಷನ್ಗೊಳಗಾಗ್ತೀರಿ. ಬಟ್ ಆದರೆ ಇಲ್ಲಿ ಅದಾಗದೆ ಇರೋದೇ ನಿಮ್ಗೆ ಒಳ್ಳೇದು ಅಂತ ಬಂದಿದೆ. ಎಮೋಷನ್ಸ್ಗೊಳಗಾಗ್ತೀರಿ. ಏನು ಇದು ಹಿಂಗಾಗೋಯ್ತು ಅಂತ ವೇಟ್ ಮಾಡೋದಕ್ಕೂ ಹೋಗ್ತೀರಿ. ಅದ್ರ ಬಗ್ಗೆ ನೀವು ಅದನ್ನ ವೇಟ್ ಮಾಡೋಕೆ ಹೋದ್ರೆ ಅದರಿಂದ ನೀವು ನೋವೇ ಕಾಣ್ತೀರಿ. ದಯವಿಟ್ಟು ಆ ವಿಚಾರನ ಬಿಟ್ಟು ಮುಂದುವರೆದ್ರೆ ಇಲ್ಲಿ ಚಾರಿಯಟ್ ಬಂದಿದೆ, ಗೆಲುವು ನಿಮ್ದೇನೆ. ಮುಂದಿನ ದಿನಗಳಲ್ಲಿ ಬೇರೆ ವಿಚಾರವಾಗಿ ಭಗವಂತ ಯಾವುದೋ ಒಂದು ರೂಪಿಸಿ ನಿಮ್ಗೆ ಇಟ್ಟಿದ್ದಾನೆ, ಯಾವುದೋ ಒಂದು ವಿಚಾರ ರೆಡಿ ಮಾಡಿಟ್ಟಿದ್ದಾನೆ. ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನೀವು ಈ ಹಿಂದೆ ಎಷ್ಟರ ಮಟ್ಟಿಗೆ ದುಡುಕಿ ಯಾವ್ಯಾವ ನಿರ್ಧಾರ ತಗೊಂಡು ಎಷ್ಟರ ಮಟ್ಟಿಗೆ ನೋವು ಅನುಭವಿಸ್ಬೇಕೋ ಎಲ್ಲ ರೀತಿಯೂ ನೋವು ಅನುಭವಿಸಿದಿರಿ. ಬಟ್ ಈಗ ಹೊಸ ಅಂತ್ಯಕ್ಕೆ ಬಂದಿದ್ರಿ, ಹೊಸ ಆರಂಭಕ್ಕೆ ಬಂದಿದ್ರಿ. ಹಳೆ ವಿಚಾರದಲ್ಲಿ ಅಂತ್ಯಕ್ಕೆ ಬಂದು ಹೊಸ ವಿಚಾರದಲ್ಲಿ ಆರಂಭಕ್ಕೆ ಶುರು ಮಾಡಿದ್ರಿ ಅಂತ ಹೇಳ್ಬೋದು. ಸೀಯರ್ ಸ್ಟಾರ್ ಬಂದಿದೆ. ನಿನ್ನ ಜೀವನದಲ್ಲಿ ಈ ಹಿಂದೆ ಏನಾಗಿಲ್ವೋ ಆ ವಿಚಾರದಿಂದ ಬೇರೆಯ ವಿಚಾರಗಳು ನಿಮಗೆ ಭಗವಂತ ಹೊಸ ಹೊಸ ಆಪ್ಷನ್ಸ್ಗಳು, ಹೊಸ ಹೊಸ ಜೀವನ, ಹೊಸ ಹೊಸ ಎಲ್ಲ ಹೊಸ ಹೊಸ ಡೈರೆಕ್ಷನಲ್ಲಿ ಬೇರೆ 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 ಡೈರೆಕ್ಷನ್ಗಳ ಅವಕಾಶಗಳು ನಿಮ್ಮ ಹತ್ರ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ಬೋದು. ಈವನ್ ಕೆಲಸದ ವಿಚಾರ ಆಗಿರ್ಬೋದು, ಇಂಟರ್ವ್ಯೂ ವಿಚಾರ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಭೂಮಿ, ಎಲ್ಲ ವಿಚಾರವಾಗೂ ಆ ಅವಕಾಶ ಒದ್ಕೊಂಡು ಬರುತ್ತೆ ಅಂತ ಹೇಳ್ಬೋದು. ಈ ಹಿಂದೆ ನಾವು ಅನುಭವಿಸ್ಬಿಟ್ಟಿದ್ರಿ. ಈ ಹಿಂದೆ ನೀವು ಎಷ್ಟರ ಮಟ್ಟಿಗೆ ನಾವು ಅನುಭವಿಸಿದಿರಿ ಅಂತ ಹೇಳಿದ್ರೆ, ಒಂದು ದೊಡ್ಡ ಮಟ್ಟಿಗೆ ಆಸೆ ಇಟ್ಕೊಂಡು ಅದು ನಿರಾಶೆ ಆಗಿದ್ದು ಇದೆ. ಸೊ ನಿಮ್ಗೆ ಅದಾಗದೆ ಇರೋದೇ ಒಳ್ಳೇದು ಅಂತ ಹೇಳ್ಬೋದು. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನು ಮುಂದೆ ಅದರಲ್ಲೂ 2 ರಿಂದ 3 ತಿಂಗಳಲ್ಲಿ ಎಲ್ಲದರಲ್ಲೂ ಜಯ ಕಾಣ್ತೀರಿ. ನೀವು ಎಲ್ಲದರಲ್ಲೂ ಜಯ ಕಾಣ್ತೀರಿ. ಅವಕಾಶಗಳು ನಿಮಗೆ ಬರುತ್ತೆ. ಬೇಡ ಅಂದ್ರೂ ಕೂಡ ಒಳ್ಳೆಯ ಅವಕಾಶಗಳು ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಹಾಕಿದ ಕಣ್ಣೀರಿಗೆ ಭಗವಂತ ಒಂದಷ್ಟು ನಿಮಗೆ ರಿಲೀಫ್ ಕೊಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ನನಗೆ ಆಗಿಲ್ಲ, ಕೆಲಸ ಯಾಕಾಗಲಿಲ್ಲ, ಆ ಕೆಲಸ ಆಗಬೇಕಾಗಿತ್ತು, ನಾನು ಎಷ್ಟೆಲ್ಲ ಎಫರ್ಟ್ ಹಾಕ್ತೆ, ನಾನು ಎಷ್ಟೆಲ್ಲ ತಾಳ್ಮೆಯಿಂದ ಕಾದೆ, ನಾನು ಎಷ್ಟೆಲ್ಲ ಭಗವಂತನಿಗೆ ಆರಾಧನೆ ಮಾಡಿದೆ, ಪೂಜೆ ಮಾಡಿದೆ, ಪುನಸ್ಕಾರಗಳು ಮಾಡಿದೆ, ಅತ್ತಿದ್ದೂ ಇದೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷನ್ಸ್ ಜಾಸ್ತಿ ಇದೆ. ಯಾರಾದರೂ ಏನಾದರೂ ಕೇಳಿಬಿಟ್ರೆ ಕಣ್ಣಲ್ಲಿ ನೀರೇ ಬರುತ್ತೆ ನಿಮಗೆ. ಅಷ್ಟು ನೋವುಗಳನ್ನ ನೀವು ಪಡೆದಿದ್ದೀರಿ, ಅಷ್ಟು ನೋವನ್ನ ನೀವು ಅನುಭವಿಸಿದ್ದೀರಿ. ಮತ್ತು ಅದರ ಹಿಂದೆ ಹೋಗಬೇಡಿ ದಯವಿಟ್ಟು. ಮತ್ತು ನಿಮಗೆ ನೋವೇ. ಇಲ್ಲಿ ನೋಡಿ ಸ್ಪಾಟ್ಸ್, ಚೂರಿ, ಮತ್ತು ಓಪಿಟ್ಕೊಳ್ಳೋದು ಆ ವಿಚಾರವಾಗಿ, ಮತ್ತು ಅದೇ ವಿಚಾರವಾಗಿ ಒದ್ದಾಡೋದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವು ಅಂತ ಹೇಳ್ಬೋದು. ಚಾರಿಯಟ್ ಬಂದಿದೆ. ಹಳೆ ವಿಚಾರನ ಬಿಟ್ಟು ನೀವು ಏನಾದರೂ ಮುಂದೆ ಹೋಗ್ತೀನಿ ಅಂತ ರೆಡಿ ಆದ್ರಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಲೈಫ್ನ ಹೇಗೆ ಡೀಲ್ ಮಾಡಬೇಕು, ಲೈಫ್ನ ಯಾವ ರೀತಿ ತೊಗೊಂಡು ಹೋಗಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಅದೇ ರೀತಿ ನೀವೇನಾದರೂ ಲೈಫ್ನ ರೀಸ್ಟಾರ್ಟ್ ಅಂತ ನಾಳೆಯಿಂದಾನೆ ಅಥವಾ ಇಂದಿನಿಂದಾನೇ ನೀವು ಅಂದ್ಕೊಂಡು ಒಂದಷ್ಟು ಸ್ನಾನ ಮಾಡಿ ತುಪ್ಪದ ದೀಪ ಹಚ್ಚಿ ನನ್ನ ಲೈಫ್ ಈಗ ರೀಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು, ಇದೇನಿದು ನಾನು ಕಾರ್ಡ್ ಸೆಲೆಕ್ಟ್ ಮಾಡಿಬಿಟ್ರೆ ಇದು ಈ ರೀತಿ ಆಗ್ಬಿಡುತ್ತಾ ಹಾಗೆ ಹೀಗೆ ಅಂತ ಅನ್ನಿಸ್ಬೋದು. ಒಂದು ಕ್ಷಣ ಅಬ್ಸರ್ವ್ ಮಾಡಿ ನೋಡಿ ಈ ಟ್ಯಾರೋ ರೀಡಿಂಗ್ ನಿಮಗೆ ಎಷ್ಟು ಲೈಫ್ ಬದಲಾಯಿಸತ್ತೆ ಅಂತ ಹೇಳಿ. ನಾನು ಅದಕ್ಕೆ ಹೇಳೋದು, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕು ಅನ್ನೋದಾದರೆ ಪರ್ಸ್ನಲಿ ಇದು ತಗೊಳ್ಳಿ ಅಂತ ಹೇಳೋದು. ಯಾಕೆ ಅಂತ ಹೇಳಿದ್ರೆ ಅವಾಗ ನಿಮ್ಮದೇ ರೀಡಿಂಗ್ ತೆಗೆದಾಗ ನಿಮಗೆ ರೆಮಿಡೀಸ್ಗಳನ್ನ ಹೇಳೋದಕ್ಕಾಗತ್ತೆ. ಇದು ಕೂಡ ರೆಸೊನೇಟ್ ಆಗುತ್ತೆ, ರೆಮಿಡೀಸ್ ಕೂಡ ಮಾಡ್ಕೊಳ್ಳಿ.
ಬಟ್ ಜನರಲ್ ರೆಮಿಡೀಸ್ಗಿಂತ ನಿಮಗೆ ಅಂತಾನೆ ಪರ್ಸ್ನಲ್ ಆಗಿ ಸಿಕ್ಕಿದಾಗ ಅಲ್ಲಿ ನೀವು ಏನೋ ಒಂದು ಸಾಧನೆ ಮಾಡ್ಬೋದು. ಯಾವುದೋ ಒಂದು ಬ್ಲಾಕ್ ಆಗಿರುತ್ತೆ, ಆ ಬ್ಲಾಕೇಜ್ ಓಪನ್ ಮಾಡ್ಕೊಳ್ಬೋದು. ಏನೋ ಒಂದು ಸಾಧನೆ ಮಾಡೋದಕ್ಕಿಂತ ನಿಲ್ತೀರಿ. ಆಪರ್ಚುನಿಟೀಸ್ಗಳಂತೂ ಕಾದು ಕೂತಿದೆ. ಆ ಹಳೆ ನೋವನ್ನ ಮರೀರಿ, ಆಪರ್ಚುನಿಟೀಸ್ ನಿಮ್ಗೆ ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ನೋಡೋಣ, ನೀವು ನಂಬಿರುವ ದೇವರು ಏನು ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತಾನೆ, ನಿಮಗೆ ಇಷ್ಟಪಡ್ತಾರೆ ನೋಡೋಣ. ಅದೇ ವಿಚಾರನ ನೆನ್ಪು ಮಾಡ್ಕೊಳ್ತಾ ಇದ್ರೆ, ಹಳೆ ವಿಚಾರನೇ ಏನಾದರೂ ಇದ್ರೆ, ಇದು ನಿನಗೆ ಸರಿಯಾದ ಸಮಯವಲ್ಲ. ನೀವೇನಾದರೂ ಹಳೆ ವಿಚಾರದ ಬಗ್ಗೆನೇ ಮತ್ತು ಕೊರಗಿ ನೋವು ಅನುಭವಿಸ್ತಾ ಇದ್ರೆ, ಇದು ನಿನಗೆ ಸರಿಯಾದ ಸಮಯ ಅಲ್ಲ ಅಂತ ತೋರಿಸ್ತಾ ಇದೆ. ಓಕೆ, ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಡೋಂಟ್ ಸ್ಟಾಪ್. ಅಂದರೆ ಯಾವುದೋ ಒಂದು ವಿಚಾರನ ಎತ್ಕೊಂಡು ನಿನ್ನ ಜೀವನ ನಡೆಸೋದನ್ನ ದಯವಿಟ್ಟು ನಿಲ್ಲಿಸಬೇಡ. ನಿನ್ನ ಜೀವನದ ಕಡೆ ಒಂದು ಗುರಿ ಇಡು, ನಿನ್ನ ಜೀವನದ ಕಡೆ ಒಂದು ಫೋಕಸ್ ಇಡು, ನಿಲ್ಲಿಸ್ಬೇಡ ಅದನ್ನ. ಹಗಲು ರಾತ್ರಿ ದಿನಗಳ ಟೈಮ್ ವೇಸ್ಟ್. ಇಲ್ಲಿ ತುಂಬ ಜನ ಏನು ಮಾಡ್ತಿದ್ದೀರಿ ಅನ್ಸುತ್ತೆ ನನಗೆ, ಈ ರೀಡಿಂಗ್ ನೋಡ್ತಾ ಇರೋರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಿ, ದಿನಗಳನ್ನ ವೇಸ್ಟ್ ಮಾಡ್ತಿದ್ದೀರಿ ಅನ್ಸುತ್ತೆ. ಸುಮ್ಮನೆ ಮಲಗೋದು, ಮೊಬೈಲ್ ನೋಡೋದು, ಮುಂದೇನು ಮಾಡೋದು ಗೊತ್ತಿಲ್ಲ, ಇಲ್ಲ ಕೆಲವರು ದುಡಿಯೋದು, ಬರೋದು, ಮಲಗೋದು. ಏನೋ ಒಂದು ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ನುವ ಗೋಲ್, ಇಂಟೆನ್ಷನ್ ಒಂದಷ್ಟು ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ನಿಮಗೆ ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ನಿಮಗೆ ನೀವು ಹೆಂಗೆ ಮೋಟಿವೇಟ್ ಮಾಡ್ಕೊಳ್ಳೋದಂದರೆ, ಒಂದಷ್ಟು ಒಳ್ಳೊಳ್ಳೆ ವಿಡಿಯೋಸ್ ನೋಡೋದು, ಅಥವಾ ಯಾರಾದರೂ ಸಾಧನೆ ಮಾಡಿರೋರ ಜೊತೆ ಕೂತ್ಕೊಂಡು ಮಾತಾಡೋದು. ಯಾರನ್ನೋ ಒಬ್ರನ್ನ ನೀವು ಒಂದು ಇವರ ರೀತಿನೇ ಇರಬೇಕು ಅನ್ನುವ ಮೈಂಡಿಗೆ ತಗೊಳ್ಳಿ. ಅವರು ಆ ಮಟ್ಟಕ್ಕೆ ತಲುಪೋದಕ್ಕೆ ಅವ್ರು ಯಾವ್ಯಾವ ರೀತಿ ಸರ್ಕಸ್ ಮಾಡಿದ್ರು ಅದನ್ನೆಲ್ಲ ನೋಡಿ, ಅದೊಂದು ಎಕ್ಸ್ಪೀರಿಯನ್ಸ್ ಆದವ್ರ ಹತ್ರ ಮಾತುಗಳನ್ನ ಕೇಳಬೇಕಂತೆ. ಆಗ ನಾವೊಂದು ಒಳ್ಳೆಯ ದಾರಿಗೆ ಬರ್ತೀವಿ. ಯಾಕೆಂದರೆ ಅವರು ನೊಂದು ಹೇಳಿರ್ತಾರೆ, ನಮಗೆ ಇಲ್ಲಿ ಹೋಗಬೇಡಿ, ಮಾಡಬೇಡಿ, ಇನ್ನೊಂದು ಮತ್ತೊಂದು ಅಂತೇಳಿ. ಸೊ ನೀವು ನಂಬುವ ದೈವ ಕೂಡ ಹೇಳ್ತಾ ಇದೆ, ನಿನ್ನ ಜೀವನ ನಡೆಸೋದನ್ನ ಹೇಗೆ ನಡೆಸೋದು, ಅವರಿಲ್ಲ ಅಂದರೆ ಆಗೋದೇ ಇಲ್ಲ, ಅಥವಾ ಆ ಕೆಲಸ ಆಗಲಿಲ್ಲ ಅಂದರೆ ಆಗೋದೇ ಇಲ್ಲ, ಈ ರೀತಿ ಮಾಡಿಕೊಂಡು ನಿನ್ನ ಜೀವನನ ನೀನು ಹಾಳು ಮಾಡ್ಕೊಳ್ಬೇಡ ಅಂತ ಹೇಳ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.